ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ತೋರ್ಸಕತ್ತೀನಿ ರೀ. ಅದೇನಪ್ಪ ಅಂದ್ರೆ ಕೆಂಪು ಚಟ್ನಿ. ಈಗ ಸೀಸನಲ್ಲಿ ಮೆಣಸಿನ್ಕಾಯ್ದು ನಮ್ಮ ಹೊಲದೊಳಗೆ ಮೆಣಸಿನ್ಕಾಯಿ ಬಂದಿದ್ದು ಫ್ರೆಶ್ ಆದಂಥ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆಲ್ಲ ಚಟ್ನಿ ಮಾಡಿ ತೋರ್ಸಕತ್ತೀನಿ. ಮತ್ತು ಈ ರೆಸಿಪಿದು ಪೂರ್ತಿ ಡೀಟೇಲ್ ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಒಂಚೂರು ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಈಗ ನಾನು ಒಂದು ಅರ್ಧ KGಯಷ್ಟು ದಪ್ಪನ್ನು ಕೆಂಪನ್ನು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಇದು ಮೆಣಸಿನ್ಕಾಯಿ ಹಸಿ ಇರ್ಬೇಕು ರೀ, ಒಣಗಿರಬಾರ್ದು ರೀ. ಇದು ನೋಡಿರಿ, ಈ ರೀತಿ ಹಸಿ ಇರ್ಬೇಕು ರೀ. ಒಣಗಿದ್ರೆ ಚಟ್ನಿ ಚಲೋ ಆಗೋದಿಲ್ಲ ರೀ. ಇದು ಈ ರೀತಿ ಹಸಿಯಾಗಿರುವಂಥ ಕೆಂಪದು ಮೆಣಸಿನ್ಕಾಯಿನ ತೊಗೊಳ್ರಿ. ದಪ್ಪ ಇರ್ಬೇಕು ರೀ, ಖಾರ ಭಾಳ ಇರಬಾರ್ದು. ಮತ್ತು ಇದ್ರದ್ದು ತುಂಬಾ ತಕ್ಕೋಬೇಕು ರೀ. ಇದು ಹಸಿರು ಕಲರಿಂದ ಇರ್ತೈತಲ್ಲ ರೀ ಮ್ಯಾಗಿಂದ, ಇದು ತುಂಬನೆಲ್ಲ ಚಲೋ ತಂಗ ತಕ್ಕೊಂಡ್ಬಿಟ್ರಿ. ಕಾಸ ನಾವು ಚಟ್ನಿ ಮಾಡ್ಕೊತೀವಿ. ಮತ್ತು ಇದಕ್ಕೆ ಭಾಳ ಸಾಮಾನು ಬೇಕಾಗೋದಿಲ್ಲ ರೀ. ನೋಡಿರಿ, 1-2 ಚಮಚ ಅಷ್ಟು ಜೀರಿಗೆ ತೊಗೊಳ್ರಿ. ಮತ್ತು 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ರಿ. ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಳ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 4 ಟೀ ಚಮಚದಷ್ಟು ಉಪ್ಪು ಬೇಕಾಗೈತೆ ರೀ. ಮತ್ತು 4 ಚಮಚದಷ್ಟು ಬೆಲ್ಲ ಬೇಕಾಗೈತೆ ರೀ. ಇಷ್ಟ ನೋಡಿರಿ, ಇದಕ್ಕೆ ಸಾಮಾನುಗಳು ಜಾಸ್ತಿ ಬೇಕಾಗೋದಿಲ್ಲ ರೀ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಿಂಗು ಇಷ್ಟ ಆದ್ರೆ ಸಾಕು ನೋಡಿರಿ. ಈಗ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವನ್ನ ಹುರ್ಕೊತೀನಿ ರೀ. ಇವನ್ನ ಹುರ್ಕೊಳೋದು ಹೆಂಗಪ್ಪ ಅಂತಂದ್ರೆ ಇದು ಕಪ್ ಆಗಬಾರ್ದು ರೀ. ಸ್ವಲ್ಪ ಎಲ್ಲ ಬೆಚ್ಚಗಾಗಬೇಕು ನೋಡಿರಿ. ಇವು ಮೆಣಸಿನ್ಕಾಯಿ ಅಷ್ಟು ಹುರ್ಕೋಬೇಕ್ರಿ. ಜಾಸ್ತಿ ಇದನ್ನು ಹುರ್ಕೊಂಡ್ಕೋಬೇಡ್ರಿ. ಇವೆಲ್ಲ ಬಿಸಿ ಆಗಿಬಿಟ್ರೆ ಸಾಕು. ಇದು ಕಪ್ಪಾತಂದ್ರೆ ಮತ್ತೆ ಚಟ್ನಿ ಚಲೋ ಆಗೋದಿಲ್ಲ ರೀ. ಯಾಕಂತ ನಾನು ನಿಮಗೆ ಮುಂದೆ ಹೇಳ್ತೇನೆ ನೋಡಿರಿ. ಈಗೆಲ್ಲ ಮೆಣಸಿನ್ಕಾಯಿ ಬೆಚ್ಚಗಾಗ್ಯವು. ಇಷ್ಟ ಆದ್ರೆ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಇದು ಚಟ್ನಿ. ನಾ ಹೆಂಗೆ ಮಾಡೀನಿ ಕರೆಕ್ಟಾಗಿ ನೀವು ಅದೇ ರೀತಿ ಮಾಡಿರಿ, ಭಾಳ ಮಸ್ತ್ ಆಗುತ್ತೆ. ಈಗ ನೋಡಿರಿ, ಬೆಳ್ಳುಳ್ಳಿ ಸುಲಿದಿರುವಂಥ ಬೆಳ್ಳುಳ್ಳಿನೂ ಕೂಡ ನಾನು ಚಲೋ ತಂಗ ಹುರ್ಕೋಬೇಕ್ರಿ. ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ. ಆ ರೀತಿಯಾಗಿ ಚಲೋ ತಂಗ ಎಣ್ಣೆ ಒಳಗೆ ಹುರ್ಕೊಳ್ರಿ. ಇದನ್ನು ಕೂಡ ಅಂದ್ರೆ ಯಾವುದು ಹಸಿ ಇರಬಾರ್ದು ರೀ ಇದಕ್ಕೆ. ಅಂದ್ರೆ ಇದು ಒಂದು 3-4 ತಿಂಗಳ ತನಕನೂ ತಡಿತೈತೆ ನೋಡಿರಿ. ನೀವು ಹಸಿ ಇಟ್ರಿ ಅಂತಂದೇಳಿ ಅಂದ್ರೆ ತಡಿಯೋದಿಲ್ಲ ಇದು ಚಟ್ನಿ. ಈಗ ಜೀರಿಗೆನೂ ಹಾಕ್ಕೊತೀನಿ ರೀ. ಜೀರಿಗೆನ ಎಣ್ಣೆ ಹಾಕೊಳೋದು ಬ್ಯಾಡ್ರಿ, ಹಂಗಾನ ಹುರ್ಕೊಳ್ರಿ. ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಒಂದು ಒಳ್ಳೆ ಘಮ ಬರುವಂಗೆ ಜೀರಿಗೆ ಕೂಡ ಚಲೋ ತಂಗ ಹುರ್ಕೊಳ್ರಿ. ಜೀರಿಗೆ ಕೂಡ ಜೋರ ಉರಿ ಇಟ್ಕೊಂಡು ಹುರಿ ಹಾಕೋಬೇಡ್ರಿ, ಹೊತ್ತಿದ್ರೆ ರುಚಿ ಹೋಗ್ಬಿಡ್ತೈತ್ರಿ ಇದ್ರದ್ದು. ಈಗ ಇಷ್ಟು ಹುರ್ಕೊಂಡು ಇದನ್ನು ಕೂಡ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೊಂಡಿದ್ವಲ್ಲ ಅದ ಪ್ಲೇಟಿಗೆ ಹಾಕೊಂಡ್ಬಿಡ್ರಿ. ಮತ್ತು ಹುಂಚಿ ಹಣ್ಣು, ಅದು ಕಡ್ಡಿ ಮತ್ತು ಹುಂಚಿಕಪ್ಪ ಎಲ್ಲ ತೆಗೆದು ಇದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ತಂಗ ಹುರ್ಕೊಳ್ರಿ. ನೋಡಿರಿ, ಈ ರೀತಿ ಚಲೋ ತಂಗ ಹುರ್ಕೊಂಡು ಎಲ್ಲನೂ ಒಂದು ತಾಟ್ನೊಳಗೆ ತೆಗೆದಿಟ್ಕೊಂಡ್ಬಿಟ್ರಿ. ಈ ರೀತಿಯಾಗಿ ಎಲ್ಲ ಹುರಿದಿಟ್ಕೊಳ್ರಿ. ಮತ್ತು ಇದೊಂದು ಸ್ವಲ್ಪ ಉದ್ದುದಕ್ಕೆ ಇರ್ತೈತಲ್ರಿ, ಸ್ವಲ್ಪ ಮಿಕ್ಸಿ ಒಳಗೆ ಜಲ್ದಿ ಸಣ್ಣ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ 1-2 ಭಾಳ ಉದ್ದಿರ್ತಾವಲ್ರಿ, ಒಂದು 1-2 ಮಾಡ್ಕೊಳ್ರಿ ಮೆಣಸಿನ್ಕಾಯಿನ. ಈ ರೀತಿ ಮಾಡ್ಕೊಂಡ್ರಿ ಅಂದ್ರೆ ಜಲ್ದಿ ಸಣ್ಣ ಆಕೈತ್ರಿ ಮಿಕ್ಸಿ ಒಳಗೆ. ನೋಡಿರಿ, ಎಲ್ಲನೂ ನಾನು 1-2 ಪೀಸ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತೀನಿ ರೀ. ಸ್ವಲ್ಪ ಇದನ್ನು ಒಂದು ಅರ್ಧ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಈಗ ನಾನು ಒಟ್ಟು 4 ಚಮಚ ಅಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ನೋಡಿರಿ. ಅರ್ಧ KGಗೆ 4 ಟೀ ಸ್ಪೂನಷ್ಟು ಉಪ್ಪು ಹೋಗೈತ್ರಿ. ನೀವು ನೋಡಿಕೊಂಡು ಹಾಕ್ಕೊಳ್ರಿ ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿ. ಈಗ ನೋಡಿರಿ, ಒಂದು ಅರ್ಧ ರುಬ್ಕೊಂಡು ಬಂದೀನಿ. ಇನ್ನು ಅರ್ಧನೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡಿಕೊಂಡು ಮತ್ತೆ ಮೊದಲು 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀರಿ, ಮತ್ತೆ 2 ಚಮಚ ಅಷ್ಟು ಉಪ್ಪು ಹಾಕ್ಕೊತೀನಿ. ಮತ್ತು ಒಂದು 4 ಚಮಚ ಅಷ್ಟು ಬೆಲ್ಲ ಎಲ್ಲನೂ ಸೇರಿಸ್ಕೊಂಡು ನೋಡಿರಿ ಮಸ್ತ್ ಗ್ರೈಂಡ್ ಮಾಡ್ಕೊಂಡ್ಬಂದಿನಿ ಸಣ್ಣಾಗಿ. ಅಂಥ ಮಸ್ತ್ ಆಕೈತೆ ಅಂದ್ರೆ ಇದು ಚಟ್ನಿ ನೋಡಿದ್ರೂ ಬಾಯಾಗ ನೀರು ಬರ್ತೈತೆ ನೋಡಿರಿ. ಯಾರಿಗೆ ಬಾಯಾಗ ನೀರು ಬಂದಾವಲ್ರಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ, ಖಂಡಿತವಾಗ್ಲೂ ನಿಮ್ಮ ಮನಸ್ಪೂರ್ವಕವಾಗಿ. ಈಗ ನೋಡಿರಿ, ಇದಕ್ಕೆ ಒಂದು 4-5 ಚಮಚ ಅಷ್ಟು ಎಣ್ಣೆ ಹಾಕೋರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ರೀ ಇದಕ್ಕೆ, ಅಂದ್ರೆ ಚಲೋ ಆಕೈತೆ ಚಟ್ನಿ. ಮತ್ತು 1 ಚಮಚ ಅಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಕರಿಬೇವು ಚಲೋ ತಂಗ ಎಣ್ಣೆ ಒಳಗೆ ಹುರ್ಕೋಬೇಕು. ಇದು ಕೂಡ ಹಸಿಯಾಗಿ ಇರಬಾರ್ದು ನೋಡಿರಿ. ಜೀರಿಗೆ, ಸಾಸಿವೆ, ಕರಿಬೇವು ಅಷ್ಟು ಎಣ್ಣೆಯಾಗ ಸ್ವಲ್ಪ ಚಲೋ ತಂಗ ಕರಿಬೇಕ್ರಿ. ಕರೆದ್ರನ ಚಲೋ ಆಕೈತ್ರಿ. ಮತ್ತು ಇದು ಹಸಿ ಇತ್ತಂದ್ರೆ ಚಟ್ನಿ ಜಲ್ದಿ ಕೆಟ್ಬಿಡ್ತೈತಿ. ಅದಕ್ಕೆ ಯಾವುದೂ ಹಸಿ ಇಡಬಾರ್ದು ರೀ. ಚಲೋ ತಂಗ ಎಣ್ಣೆಗೆ ಕರೆದ್ಕೊಂಡ್ಬಿಡ್ರಿ. ಈಗ ಮತ್ತೊಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿನ ಹಿಂಗೆ ಹಾಕ್ಕೊಳ್ರಿ, ಅಂದ್ರೆ ಒಳ್ಳೆ ಘಮ ಬರ್ತೈತೆ ರೀ ಚಟ್ನಿಗೆ. ಈಗ ಚಟ್ನಿ ರುಬ್ಬಿಟ್ಕೊಂಡಿದ್ನಲ್ರಿ, ಅದನ್ನಷ್ಟು ಇದಕ್ಕೆ ಹಾಕೊಂಡ್ಬಿಡ್ರಿ. ಈ ಎಣ್ಣೆ ಒಳಗೆ ಸೇರಿಸ್ಕೊಳ್ರಿ. ಈ ಎಣ್ಣೆ ಒಳಗೆ ಸೇರಿಸ್ಕೊಂಡು ಇದನ್ನು ನೋಡ್ರಿ ಚಲೋ ತಂಗ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರನ ಚಟ್ನಿ ಭಾಳ ದಿವಸ ತಡಿತೈತ್ರಿ. ಮತ್ತು ರುಚಿ ಕೂಡ ಭಾಳ ಆಕೈತ್ರಿ ಇದು. ನೀವು ಹಂಗೆ ಹಸಿ ತಿಂದ್ರಿ ಅಂದ್ರೆ ರುಚಿ ಅಷ್ಟು ಇರೋದಿಲ್ಲ ರೀ. ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಸ್ವಲ್ಪ ಭಾಳ ದಿವಸ ಬಾಳ್ಕಿನೂ ಬರ್ತೈತ್ರಿ, ಮತ್ತು ರುಚಿನೂ ಭಾಳ ಆಕೈತಿ ನೋಡಿರಿ. ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಹುರ್ಕೊಳ್ರಿ. ನೋಡಿರಿ, ಈ ಥರ ಚಲೋ ತಂಗ ಎಲ್ಲನೂ ಹುರ್ಕೊಳ್ರಿ. ಅಂದ್ರೆ ಇದು ರುಬ್ಬಿಂದ ಒಳಗಡೆ ಹಸಿ ಇರ್ತೈತೆ ಅಲ್ರಿ, ಅದೆಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡಿರಿ. ಈ ಥರ
ಚಲೋ ತಂಗ ಫ್ರೈ ಆಗಬೇಕು. ಸ್ವಲ್ಪ ಇದು ಬಾಣಲೆ ಬಿಡಾಕ ಶುರು ಆಗ್ಬೇಕು. ಮತ್ತು ಒಂದು ಸ್ವಲ್ಪ ಜಿಗಿ ಜಿಗಿ ಬರ್ತೈತೆ ನೋಡಿರಿ, ಸ್ವಲ್ಪ ಅಂಟಂಟು ಬರ್ತೈತೆ ರೀ. ಅಲ್ಲಿ ತನೂ ಇದನ್ನು ಫ್ರೈ ಮಾಡಿರಿ. ಒಂದು 7ರಿಂದ 8 ನಿಮಿಷ ಆಕೈತಿ. ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿರಿ. ನೋಡಿರಿ ಇದು ಕರೆಕ್ಟ್ ಹದ ಬಂದಿತ್ತು ಅಂತೇಳಿ ಅರ್ಥ. ಕಲರು ಸ್ವಲ್ಪ ಚೇಂಜ್ ಆಯ್ತು ನೋಡಿರಿ. ಇಷ್ಟು ಹುರ್ಕೊಂಬಿಟ್ರೆ ಸಾಕ್ರಿ. ನೋಡಿರಿ ಈ ರೀತಿ ಹುರ್ಕೊಂಡು ಇದನ್ನು ಆರೋದಕ್ಕೆ ಬಿಟ್ಬಿಡ್ರಿ. ಈಗ ನೋಡಿರಿ ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಇದು ಚಟ್ನಿ ಕಲಸ್ಕೊಂಬಿಟ್ರಿ ಅಂತಂದೇಳಂದ್ರೆ ಏನೂ ಬ್ಯಾಡ ನೋಡಿರಿ. ಇಷ್ಟ ತಿಂದ್ರನ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ರೀ. ಚಟ್ನಿ ಮತ್ತು ಖಾರನೂ ಆಗೋದಿಲ್ಲ ರೀ, ಭಾಳ ರುಚಿ ಆಕೈತೆ ರೀ. ಅದ್ರ ಹುಳಿ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ರೀ, ಭಾರಿ ಮಸ್ತ್ ಆಕೈತೆ ನೋಡಿರಿ. ಈ ಥರ ಬಿಸಿ ಬಿಸಿ ಅನ್ನೋ ಜೊತೆ ತಿಂದ್ರಂತೂ ಅದ್ಭುತವಾದಂಥ ರುಚಿಯಾಗಿರ್ತೈತೆ ನೋಡಿರಿ. ಈಗ ಇದೆಲ್ಲ ಚಲೋ ತಂಗ ಆರಿದ ಮೇಲೆ ಚಲೋ ತಂಗ ಆರ್ಬೇಕು ರೀ. ಆರಿದ ಮೇಲೆ ನೀವು ಇದನ್ನೊಂದು ಗಾಜಿನ ಬೌಲು ಅಥವಾ ಬಾಟಲ್ ನಿಮಗೆ ಏನೈತಿ ಅದ್ರೊಳಗೆ ಇದನ್ನು ತುಂಬಿಟ್ಕೊಳ್ರಿ. ನಾನು ಇಲ್ಲೊಂದು ಗಾಜಿನ ಬೌಲ್ ತೊಗೊಂಡೇನಿ, ಅದ್ರೊಳಗೆ ಇದನ್ನೆಲ್ಲ ತುಂಬಿಟ್ಕೊತೇನೆ ನೋಡಿರಿ. ನೀವು ಕಡೆಗಿಟ್ರೆ ಇದು ಒಂದು 3-4 ತಿಂಗಳು ಏನಾಗೋದಿಲ್ಲ ರೀ. ಫ್ರಿಜ್ ಒಳಗೆ ಇಟ್ಕೊಂಡ್ರಂತೂ ಒಂದು 6-7 ತಿಂಗಳಂತೂ ಏನೂ ಆಗೋದಿಲ್ಲ ನೋಡಿರಿ, ಅಷ್ಟು ಚಲೋ ಬರ್ತೈತೆ ರೀ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮದು ಕೆಂಪು ಖಾರದ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ. ಇದು ಪ್ರತಿಯೊಬ್ಬರ ಮನೆಯೊಳಗೂ ಇದು ಇರತೈತೆ ರೀ. ರೊಟ್ಟಿ ಜೊತೆಗಂತೂ ಇದನ್ನು ಎಲ್ಲರೂ ತಿಂತಾರೆ. ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.